ನಮಸ್ಕಾರ. ನಾನು ವಿಜಯಭಾಸ್ಕರ್ ಅಂತ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಜನರಲ್ ಸೆಕ್ರೆಟರಿ. ಇವತ್ತು ಸರ್ಕಾರ ಏಕಪಕ್ಷೀಯವಾಗಿ ಒಂದು ಆದೇಶವನ್ನು ಹೊರಡಿಸಿ 12.5% ವೇತನ ಹೆಚ್ಚಳವನ್ನು ಕೊಟ್ಟಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು 29ನೇ ತಾರೀಕು ನಡೆದ ಸಭೆಯಲ್ಲಿ ನಮ್ಗೆ ಹೇಳಿದ ವಿಚಾರ ಏನು ಅಂದ್ರೆ, ಅವರು 7% ಅಂತಿಮ ಅಲ್ಲ, 25 ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರು. ನಾವು ಅವ್ರಿಗೆ ಹೇಳಿದ್ವಿ, ಮತ್ತೆ ಆಯ್ತು ನಮ್ಮನ್ನು ಮೀಟಿಂಗ್ ಕರೆದು ಮಾತಾಡಿ ಅದನ್ನು ಅಂತಿಮಗೊಳಿಸೋಣ ಅಂತ ನಾವು ಹೇಳಿದ್ವಿ. ಅವರು ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿ ನಾವು ಘೋಷಣೆ ಮಾಡ್ತೀವಿ ಅಂದ್ರು. ನಾವು ಹೇಳಿದ್ವಿ ಆ ರೀತಿ ಮಾಡಬೇಡ್ರಿ ಅಂತ ಹೇಳಿದಾಗ ಅವರು ಒಂದು ಸಭೆ ಕರೆದು ನಾನು ತಿಳಿಸ್ತೀನಿ ಬೇಕಾದ್ರೆ ನಿಮಗೆ ಅಂತಂದ್ರು. ಇವತ್ತು ಏಕಪಕ್ಷೀಯವಾಗಿ ಸರ್ಕಾರ 1/4/25ರಿಂದಾನೇ ವೇತನ ಪರಿಷ್ಕರಣೆಯನ್ನು ಮಾಡಿದೆ. 1/1/24ರಿಂದ 31/3/2025 ಕೆಲಸಗಾರರಿಗೆ ಸಿಕ್ಕಬೇಕಾದಂತಹ ಸೌಲಭ್ಯ ಸಿಕ್ಕಲಿಲ್ಲ. ಮತ್ತು ಅದು 1/1/25ರಿಂದ 4 ವರ್ಷ ಅಂತ ಮಾಡಿದ್ದಾರೆ. ಇದು ಬಿಲ್ಕುಲ್ ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಸಾರಿಗೆ ನೌಕರರು ಇದರಿಂದ ಬಹಳ ಆಕ್ರೋಶ ಭರಿತರಾಗಿದ್ದಾರೆ. ನಾವು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆಯನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕೊಡೋರಿದ್ದೀವಿ. ಮತ್ತೆ ನಮ್ಮ ಮುಷ್ಕರದ ದಿನಾಂಕ ಏನಿದೆ 20ನೇ ತಾರೀಕು, ಅದು ಚಾಲ್ತಿಯಲ್ಲಿರುತ್ತೆ. ಸಾರಿಗೆ ನೌಕರರಿಗೆ ಯಾವುದೇ ಸಂದರ್ಭದಲ್ಲೂ ಡಿಮಾರಲೈಸ್ ಆಗದೆ ನಮ್ಮ ಮುಷ್ಕರದ ತಯಾರಿಯನ್ನ, ಮುಷ್ಕರದ ಸಂದೇಶವನ್ನ ಎಲ್ರಿಗೂ ತಲುಪಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗಾಗಲೇ 2 ಸಮಾವೇಶನ ನಾವು ಮಾಡಿದೀವಿ. ಒಂದು 9ನೇ ತಾರೀಕು ಏನು ಹುಬ್ಬಳ್ಳಿಯಲ್ಲಿ ಆಯಿತು, ಇವತ್ತು ಅಂದ್ರೆ 12ನೇ ತಾರೀಕು ಗುಲ್ಬರ್ಗಾದಲ್ಲಾಯಿತು, 14ನೇ ತಾರೀಕು ಮೈಸೂರಿನಲ್ಲಾಗುತ್ತೆ, ಮತ್ತೆ 15ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಈ ಸಮಾವೇಶ ಆಗುತ್ತೆ. ಸೊ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ನೀವು 18/2/2022 ನೀವೇನು ಆದೇಶ ಹೊರಡಿಸಿದ್ರಿ ಅದನ್ನ ವಾಪಸ್ ಪಡೆದು ನೀವು ಅದನ್ನ ತಿದ್ದುಪಡಿ ಮಾಡ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದಾಗ ಇನ್ನೊಂದು ಆದೇಶವನ್ನು ಹೊರಡಿಸಿ ಸಾರಿಗೆ ನೌಕರರು ಏನು ಶಕ್ತಿ ಯೋಜನೆಯನ್ನ ಅನುಷ್ಠಾನ ಮಾಡೋದಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ, ಅವರ ವಿಚಾರದಲ್ಲಿ ಈ ರೀತಿಯಾಗಿ ಒಂದು ಉಪೇಕ್ಷೆ ಹಾಗೂ ಉದಾಸೀನದ ಮತ್ತು ಒಂದು ಏಕಪಕ್ಷೀಯ ಧೋರಣೆಯನ್ನು ಅನುಸರಿಸಿರೋದನ್ನ ನಾವು ಖಂಡಿತವಾಗ್ಲೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಜಂಟಿ ಕ್ರಿಯಾ ಸಮಿತಿ ಸರ್ಕಾರದ ಈ ಕ್ರಮವನ್ನ ಖಂಡಿಸುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಈ ಏಕಪಕ್ಷೀಯ ನಿರ್ಣಯವನ್ನು ನಾವು ಒಪ್ಪೋದಿಲ್ಲ. ಮತ್ತೆ ನಮ್ಮ ಮುಷ್ಕರವನ್ನ ನಾವು ನಡೆಸುವಂತ ತೀರ್ಮಾನನ ನಾವು ಇವತ್ತು ಸಹ ಅದನ್ನು ಜಾರಿಗೊಳಿಸ್ತೀವಿ ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.